ಎಲ್ಲರಿಗೂ ನಮಸ್ಕಾರ. ಕನ್ನಡತಿ ಗೃಹಿಣಿ ಕೈರುಚಿಗೆ ಸ್ವಾಗತ. ಕಡಲೆ ಬೀಜ ಮತ್ತು ಹುರ್ಗಡ್ಲೆ ಬೆಲ್ಲದಿಂದ ಮಾಡಿರೋಂತಹ ಬರ್ಫಿನ ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾ ರುಚಿಯಾಗಿರೋಂತಹ ಬರ್ಫಿ ಇದು. ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಬೆಲ್ಲ ಹಾಕಿರ್ತೀವಲ್ವ, ಆ ಬೆಲ್ಲ ಮತ್ತು ಕಡಲೆ ಬೀಜ ಅದರಲ್ಲಿ ಕ್ಯಾಲ್ಶಿಯಮ್ಮು ಮತ್ತು ಕಬ್ಬಿಣ ಎರಡೂ ರಿಚ್ ಆಗಿರೋದ್ರಿಂದ ಇದು ಎಲ್ಲರಿಗೆ ಆಗುವಂತಹ ಬರ್ಫಿ. ಇದನ್ನು ಸುಲಭವಾಗಿ 10 ನಿಮಿಷದಲ್ಲಿ ಮಾಡ್ಕೊಳ್ಬಹುದು. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ತಟ್ಟೆಗೆ ತುಪ್ಪನ ಸೋರ್ಕೊಳ್ತಾ ಇದ್ದೀನಿ. ಥರ 1 ಸ್ಪೂನ್ ತುಪ್ಪ ಹಾಕಿ ಹೀಗೆ ತಟ್ಟೆಗೆ ಎಲ್ಲ ಕಡೆ ಹೀಗೆ ಸವರ್ಕೊಳ್ಬೇಕು. ಇಷ್ಟಾದರೆ ಆಯಿತು. ದಯವಿಟ್ಟು ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಆಗ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ, ಆಗ ಮೊದಲಿಗೆ ಎಲ್ಲ ವೀಡಿಯೋಗಳು ಬರುತ್ತೆ. ನೀವಾಗ ಮೊದಲಿಗೆ ಎಲ್ಲ ವೀಡಿಯೋಗಳನ್ನು ನೋಡಬಹುದು. ಒಂದು ಬಾಣಲೆ ತೊಗೊಂಡಿದ್ದೀನಿ. ಈಗ ಸ್ಟವ್ ಹಚ್ಕೊಳ್ತೀನಿ ನಾನು. ಈಗ ಬಾಣಲೆ ಕಾದಿದೆ, ಅದಕ್ಕೆ ಒಂದು ಮೆಜರ್ಮೆಂಟ್ ಬೌಲಲ್ಲಿ 1 ಬೌಲು ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ. ಅದನ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನಾನೀಗ ಹುರ್ಕೊಳ್ತೀನಿ. ಹೀಗೆ ಹುರ್ಕೊಳ್ಬೇಕು ಚೆನ್ನಾಗಿ ಕೆಂಪಾಗೋವರೆಗೂ. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಹೀಗೆ ಇದನ್ನ ನಾವು ಹುರ್ಕೊಳ್ಬೇಕು. ಕಡಲೆ ಬೀಜನ ಬರ್ಫಿ ಮಾಡೋದಕ್ಕೆ ಇದು ಕಡಲೆ ಬೀಜ ಮತ್ತು ಹುರ್ಗಡ್ಲೆ ಬೆಲ್ಲ ಹಾಕಿ ಬರ್ಫಿ ಮಾಡ್ತಾಯಿದ್ದೀನಿ ನಾನೀಗ. ಅದಕ್ಕೆ ಹುರ್ಕೊಳ್ಬೇಕು ಹೀಗೆ ಕೆಂಪುಗ. ನೋಡಿ, ಕಡಲೆ ಬೀಜದ್ದು ಸಿಪ್ಪೆ ಎಲ್ಲ ಬಿಟ್ಕೊಂಡು ಬರ್ತಾಯಿದೆ. ಈ ಥರ ಬಿಟ್ಕೊಂಡು ಬರೋವರೆಗೂ ನಾವು ಕಡಲೆ ಬೀಜನ ಚೆನ್ನಾಗಿ ಹುರ್ಕೊಳ್ಬೇಕು. ಈಗ ಕಡಲೆ ಬೀಜ ಆಗಿದೆ, ಈಗ ಇದನ್ನ ತೆಕ್ಕೊಳ್ತೀನಿ. ಈಗ ಕಡಲೆ ಬೀಜ ತೆಗೆದು ಬಾಣಲೆ ಇಟ್ಟಿದ್ದೀನಿ. ಅದೇ ಬಾಣಲೆಗೆ ನಾನು ಹುರ್ಗಡ್ಲೆನ ಹಾಕ್ಕೊಳ್ತೀನಿ. ನೋಡಿ, ಹುರ್ಗಡ್ಲೆ ಹಾಕ್ಕೊಳ್ತಾ ಇದ್ದೀನಿ. 3/4 ಬೌಲ್ ಹಾಕ್ಕೊಳ್ತಾ ಇದ್ದೀನಿ ನಾನು. ಈಗ ಒಂದು 1/4 ಬೌಲು ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ನಾನು. ಈಗ ಇದೆರಡನ್ನೂ ಮಿಕ್ಸ್ ಮಾಡಿ ಒಂದು 20-30 ಸೆಕೆಂಡ್ ಹುರ್ಕೊಳ್ತೀನಿ ಅಷ್ಟೇ. ಜಾಸ್ತಿ ಏನು ಬೇಕಾಗೋದಿಲ್ಲ ಹುರ್ಕೊಳ್ಳೋದು. ಒಂದು 30 ಸೆಕೆಂಡ್ ಹುರ್ಕೊಂಡ್ರೆ ಸಾಕು. ಲೋ ಫ್ಲೇಮಲ್ಲೇ ಇಟ್ಕೊಂಡು ಬಾಣಲೆನ ನಾವು ಇದನ್ನ ಒಂದು 20-30 ಸೆಕೆಂಡ್ ಹುರ್ಕೊಂಡ್ರೆ ಸಾಕು. ಇಷ್ಟಾದರೆ ಆಯಿತು. ಈಗ ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಇದಾಗಿದೆ. ಸಿಪ್ಪೆ ತೆಗೆದಿರೋಂತಹ ಕಡಲೆ ಬೀಜನ ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತೀನಿ. ಈಗ ಅದೇ ಜಾರ್ಗೆ ಹುರ್ಗಡ್ಲೆನೂ ಮತ್ತು ಗೋಡಂಬಿ ಇತ್ತಲ್ಲ ಬಿಸಿ ಮಾಡ್ಕೊಂಡಿದ್ದಂಥದ್ದು ಅದನ್ನು ಹಾಕಿ ಎರಡೂ ಒಟ್ಟಿಗೆ ನಾನು ಮಿಕ್ಸಿ ಮಾಡ್ಕೊಳ್ತೀನಿ. ಈಗ ಗ್ರೈಂಡ್ ಮಾಡ್ಕೊಳ್ತೀನಿ. ಮಿಕ್ಸಿ ಮಾಡ್ಕೊಂಡಿದ್ದಾಗಿದೆ. ಹುರ್ಗಡ್ಲೆ ಮತ್ತು ಕಡಲೆ ಬೀಜ ಗೋಡಂಬಿ ನೋಡಿ, ಇಷ್ಟಾದರೆ ಸಾಕು. ಸ್ವಲ್ಪ ತರ್ತರಿ ಇರುತ್ತೆ, ಫುಲ್ಲು ಗಂಧದ ಥರ ನುಣ್ಣಗೇನಾಗೋದು ಬೇಕಾಗಲ್ಲ. ಸ್ವಲ್ಪ ಚಿರೋಟಿ ರವೆ ಥರ ಇರುತ್ತೆ. ಇಷ್ಟಿದ್ರೆ ಸಾಕು. ನೋಡಿ, ಈ ಥರ ಇದು ಕರೆಕ್ಟಾಗಿ ರೆಡಿಯಾಗಿದೆ. ಬಾಣಲೆ ಇಟ್ಟಿದ್ದೀನಿ. ಈಗ ಸ್ಟವ್ ಹಚ್ಕೊಳ್ತೀನಿ. ಅದೇ ಬೌಲಲ್ಲಿ ಹುರ್ಗಡ್ಲೆ ತೊಗೊಂಡಿದ್ನಲ್ಲ ಕಡಲೆ ಬೀಜ, ಅದೇ ಬೌಲಲ್ಲಿ ಕುಟ್ಟಿಟ್ಕೊಂಡಿರೋಂತಹ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಬೌಲ್ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ. ಈಗ ಅದೇ ಬೌಲಲ್ಲಿ ಒಂದು 1/4 ಬೌಲು ನೀರು ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಕರಗಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾನು ಬೆಲ್ಲನ ಕರಗಿಸ್ಕೊಳ್ತೀನಿ. ನೋಡಿ, ಬೆಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಸ್ಟವ್ವು ಬೆಲ್ಲ ಕರಗ್ತಾ ಇದೆ. ಬೆಲ್ಲ ಕರಗಿ ಒಂದು 2 ಕುದಿ ಬಂದರೆ ಸಾಕು. ಜಾಸ್ತಿ ಏನು ಇದನ್ನು ನಾವು 1 ಎಳೆ ಪಾಕ, 2 ಎಳೆ ಪಾಕ, 3 ಎಳೆ ಪಾಕ ಆ ಥರ ಏನು ಬೇಕಾಗೋದಿಲ್ಲ. ಚೆನ್ನಾಗಿ ಕುದಿ ಬರಬೇಕು. ಬೆಲ್ಲ ಕರಗಬೇಕು. ಬೆಲ್ಲ ಕರಗಿದ್ಮೇಲೆ ಚೆನ್ನಾಗಿ ಕುದಿ ಬಂದರೆ 1-2 ಕುದಿ ಕುದಿಸ್ಕೊಂಡ್ರೆ ಸಾಕು. ನೋಡಿ, ಈಗ ಬೆಲ್ಲ ಕರಗಿದೆ ಚೆನ್ನಾಗಿ. ಬೆಲ್ಲ ಎಲ್ಲ ಕರಗಿದೆ. ಈ ಥರ ಕುದಿ ಬರ್ತಾಯಿದೆ. ಈ ಥರ 1-2 ಕುದಿ ಬಂದರೆ ಸಾಕು. 1-2 ಕುದಿ ಕುದಿಸ್ಕೊಂಡ್ರೆ ಸಾಕು. ಚೆನ್ನಾಗಿ ಕಾಯಬೇಕಷ್ಟೇ. ಇದು ಈ ಥರ ನೊರೆ ಬರಬೇಕು ಚೆನ್ನಾಗಿ. ಇರುತ್ತಲ್ವ, ಹಾಗಾಗಿ ಏನು ಬೇಕಾಗೋದಿಲ್ಲ. ಈಗ ನೋಡಿ, ಈಗ ನಾನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ನಲ್ಲ
ಹುರ್ಗಡ್ಲೆ ಮತ್ತು ಕಡಲೆ ಬೀಜದ್ದು ಗೋಡಂಬಿ ಎಲ್ಲ ಅದನ್ನ ಹೀಗೆ ಹಾಕ್ಕೊಳ್ತಾಯಿದ್ದೀನಿ. ಹಾಕ್ಕೊಳ್ಬೇಕು ಇದೆಲ್ಲನೂ ಹಾಕ್ಕೊಂಡಿದ್ದಾಯಿತು. ಈಗ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು. ಹೀಗೆ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ. ಇದನ್ನ ನಾವು ಈಗ ನಾನು 1 ಸ್ಪೂನು ಏಲಕ್ಕಿನ ಹಾಕ್ಕೊಳ್ತೀನಿ. ಇದಕ್ಕೆ ಏಲಕ್ಕಿನೆಲ್ಲ ಹೀಗೆ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಈಗ ರೆಡಿ ಆಗ್ತಾ ಬರ್ತಾ ಇದೆ ನೋಡಿ. ಇಲ್ಲಿ ಈಗ ನಾನು ಲಾಸ್ಟಿಗೆ 1 ಸ್ಪೂನು ತುಪ್ಪನ ನಾನಿಲ್ಲಿ ಸೇರಿಸ್ಕೊಳ್ತೀನಿ. ಲಾಸ್ಟಿಗೆ ತುಪ್ಪ ಹಾಕಲೇಬೇಕು ಅಂತ ಏನಿಲ್ಲ, ಬೇಕಾದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ತುಪ್ಪನ ನಾವು ಸ್ಕಿಪ್ ಮಾಡ್ಕೊಬೋದು. ಇಲ್ಲಿ ಫುಲ್ಲು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಇದು ಪಾಕನ ರೆಡಿ ಮಾಡ್ಕೊಳ್ಬೇಕು. ಈ ಥರ ಬೆಲ್ಲ ಕರಗಿದ್ಮೇಲೆ ಕಡಲೆ ಬೀಜದ ಪುಡಿ ಹಾಕ್ತೀವಲ್ಲ, ಆಗ ಫುಲ್ಲು ಲೋ ಫ್ಲೇಮ್ನಲ್ಲೇ ನಾವು ಇದನ್ನ ಮಾಡ್ಕೊಳ್ಬೇಕು. ಒಂದು 2 ನಿಮಿಷ ಇದು ರೆಡಿ ಆಗುತ್ತೆ. ನೋಡಿ ಇದು ಎಲ್ಲ ಒಂದೇ ಮುದ್ದೆ ಆಗ್ತಾ ಬರ್ತಾಯಿದೆ ಒಂದೇ ಕಡೆಗೆ. ಎಲ್ಲ ಒಂದೇ ಕಡೆಗೆ ಸೇರಿಕೊಂಡಾಗ ಒಂದೇ ಮುದ್ದೆ ಆದಾಗ ಈಗ ನಮಗೆ ಗೊತ್ತಾಗತ್ತೆ ಇದು ರೆಡಿಯಾಗಿದೆ ಅಂತ. ನೋಡಿ ಈಗ ಇದು ರೆಡಿ ಆಯಿತು, ಎಲ್ಲ ಒಂದೇ ಮುದ್ದೆ ಆಗಿದೆ. ಈಗ ಇದನ್ನ ನಾವು ತಟ್ಟೆಗೆ ಬಗ್ಗಿಸ್ಕೊಳ್ಬೇಕು. ಸ್ಟವ್ ಆಫ್ ಮಾಡ್ಕೊಳ್ತೀನಿ ನಾನೀಗ. ನೋಡಿ ನವಿಕೀಟ ಎಲ್ಲ ಕರೆಕ್ಟಾಗಿ ಹರಡ್ಕೊಳ್ಬೇಕು. ಹೀಗೆ ಎಲ್ಲ ಒಂದೇ ಸಮ ಮಾಡ್ಕೊಳ್ಬೇಕು. ಹೀಗೆ ಈಗ ನೋಡಿ ತಣ್ಣಗಾಗಿದೆ ತಟ್ಟೆ. ಈಗ 1-1.5 ಅವರ್ ಆಗಿದೆ. ಈಗ ಇದನ್ನ ನಾವು ತೆಕ್ಕೊಳ್ಬೋದು, ಕಟ್ ಮಾಡ್ಕೊಳ್ಬೋದು. ಹೀಗೆ ನಾನು ಕಟ್ ಮಾಡ್ಕೊಳ್ತೀನಿ ಇದನ್ನು. ಬರ್ಫಿನಾಗೆ ಕಟ್ ಮಾಡ್ಕೊಳ್ಬೇಕು. ನೋಡಿ ಹೀಗೆ ಚಾಕುವಿನಿಂದ ಹೀಗೆ ಕಟ್ ಮಾಡ್ಕೊಳ್ಬೇಕು ಬರ್ಫಿನ. ಕಡಲೆ ಬೀಜ ಮತ್ತು ಹುರ್ಗಡ್ಲೆ ಬರ್ಫಿ ಇದು. ಇದು ಸಣ್ಣ ಮಕ್ಕಳಿಂದ ದೊಡ್ಡವರವರೆಗೂ ಎಲ್ಲರಿಗೂ ಆಗುವಂತಹ ಬರ್ಫಿ ಇದು. ಈ ಥರ ನಾವು ಬೇಕ್ರಿಯಿಂದ ತಂದು ಕೊಡೋಕ್ಕಿಂತ ಮಕ್ಕಳಿಗೆ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಮತ್ತು ಗಣೇಶ ಹಬ್ಬದಲ್ಲಿ ನಾವು ತಟ್ಟೆಗಿಡೋದಕ್ಕೆ, ದೇವ್ರ ಮುಂದೆ ಇಡೋದಕ್ಕೆ ಈ ಥರ ನಾವು ಬರ್ಫಿನ ಮಾಡ್ಕೊಳ್ಬಹುದು. ಸುಲಭವಾಗಿ ಮಾಡ್ಕೊಳ್ಬಹುದು ನಾವು ಈ ಥರ ಬರ್ಫಿಗಳನ್ನು. ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಂಡೆಲ್ಲ ಬರ್ತಾಯಿದೆ. ನೋಡಿ ಬಿಲ್ಲೆಗಳು ತುಂಬಾ ಚೆನ್ನಾಗಿ ಬರ್ತಾಯಿದೆ. ಈ ಮೆಥಡ್ನಲ್ಲಿ ಮಾಡಿದ್ರೆ ಈ ಥರ ಅಳತೆನಲ್ಲಿ ಕರೆಕ್ಟಾಗಿ ಮಾಡ್ಕೊಳ್ಬಹುದು ನಾವು ಬರ್ಫಿನ. ನೋಡಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಲ್ಲ ಎಷ್ಟು ಚೆನ್ನಾಗಾಗಿದೆ. ಟೇಸ್ಟ್ ಮಾಡೋಣ. ಟೇಸ್ಟ್ ಅಂತೂ ತುಂಬಾ ಸೂಪರಾಗಿದೆ. ಈ ಥರ ನೀವು ಮಾಡಿ ಹೇಗಿದೆ ಎಂದು ಕಮೆಂಟ್ ಮಾಡಿ ತಿಳಿಸಿ. ತಟ್ಟೆ ಪೂರ್ತಿ ಖಾಲಿ ಮಾಡ್ಬೋದು, ಅಷ್ಟು ಟೇಸ್ಟಿಯಾಗಿದೆ ಇದು ಬರ್ಫಿಗಳು. ದಯವಿಟ್ಟು ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ, ಆಗ ಮೊದಲಿಗೆ ನಿಮಗೆ ವಿಡಿಯೋಗಳು ಬರುತ್ತೆ, ಆಗ ನೀವು ಮೊದಲಿಗೆ ವಿಡಿಯೋಗಳನ್ನೆಲ್ಲ ನೋಡಬಹುದು. ನೋಡಿದ್ದಕ್ಕೆ ಧನ್ಯವಾದಗಳು.